ಕೊಟ್ಟಿಯೂರು ದೇವಸ್ಥಾನ ಕೊಟ್ಟಿಯೂರು ದೇವಸ್ಥಾನ ಕೊಟ್ಟಿಯೂರು ದೇವಸ್ಥಾನ ಕರ್ನಾಟಕದ ಜನಗಳೆಲ್ಲ ಕೊಟ್ಟಿಯೂರಿಂದ ಅಂದರೆ ಕೇರಳದವರೆಲ್ಲ ಬೈತಾ ಇದ್ದಾರೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ದಾರೆ. ಕರ್ನಾಟಕದ ಜನನ ಬೈತಾ ಇದ್ದಾರೆ ಅಂತ ತುಂಬ ಕಡೆ ವೀಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಮತ್ತು ಎಲ್ಲ ಕಡೆ ಸುತ್ತುತ್ತಾ ಇದೆ. ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಥವಾ ಒಂದು ಹೇಳೋ ವಿಷಯ ಏನಂದರೆ, ಒಂದು ಜನ ಹೋಗೋ ಜಾಗಕ್ಕೆ 100 ಜನ ಎಕ್ಸ್ಟ್ರಾ ಹೋಗ್ತಾ ಇದ್ದೀವಿ. ದೇವಸ್ಥಾನ 2 ಅಥವಾ 3 ವರ್ಷದ ಮುಂಚೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಲೋಕಲ್ ಅವರು ಹೋಗಿ ಮಾತ್ರ ಅದನ್ನು ಪೂಜೆಗಳು ಮಾಡ್ತಾಯಿದ್ರು. ಈ ಸೋಷಲ್ ಮೀಡಿಯಾ ರೀಲ್ಸ್ಗಳಿಂದ 2 ವರ್ಷದಿಂದ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ. ನಾನು ಲಾಸ್ಟ್ ಇಯರು ಹೋಗಿದ್ದೆ ಮತ್ತು ಈ ವರ್ಷವೂ ಹೋಗಿದ್ದೀನಿ. ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ಡಿಫ್ರೆನ್ಸ್ ಮಾಡಿದ್ದಾರೆ, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅಂದರೆ ಲಾಸ್ಟ್ ಇಯರು ಮತ್ತು ಈ ಇಯರು ಹೋದವ್ರಿಗೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ಒಂದು ಕರೆಕ್ಟಾಗಿರೋ ಪ್ರಾಪರ್ ಆಗಿರೋ ಒಂದು ಟಾಯ್ಲೆಟ್ ಇರಲಿಲ್ಲ, ಮತ್ತು ಬ್ರಿಡ್ಜ್ ಸರಿ ಇರಲಿಲ್ಲ, ಮತ್ತು ಲೈನ್ ಫಾರ್ಮೇಷನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿತ್ತು. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬ ಚೆನ್ನಾಗಿರೋ ಅಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನೆಕ್ಸ್ಟ್ ಇಯರು ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದರೆ ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ತುಂಬ ದೂರಗಳಿಂದ 1-1.5 ಕಿಲೋಮೀಟ್ರ್ ಆ ಕಡೆಯಿಂದನೇ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಪಾರ್ಕಿಂಗ್ ಅಂತ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಏನಾಗ್ತಾಯಿದೆ ಅಂದರೆ, ದೇವ್ರ ದರ್ಶನ ಮಾಡೋಕ್ಕಿಂತ ಇಂಪಾರ್ಟೆಂಟು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ನು. ಅಲ್ಲೋಗಿ ಭಕ್ತಿಗೋಸ್ಕರ ಹೋಗಿರೋರು 1-2% ಆದರೆ ಇನ್ನು 99% ಬರೀ ಮೀಡಿಯಾದಲ್ಲಿ ತೋರ್ಸೋಕ್ಕೆ ಅಥವಾ ರೀಲ್ಸಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಬೇರೆ ಯಾರೂ ಅಲ್ಲ, ಇನ್ಕ್ಲೂಡಿಂಗ್ ಮೀ, ನಾನು ಸೇರಿ ಹೇಳ್ತಾ ಇರೋದು, ಹೇಳ್ತಾ ಇದ್ದೀನಿ ಹೋಗಿರೋದು ಅದಕ್ಕೋಸ್ಕರ. ಸೊ ಈ ಥರ ಆಗಿ ಅವಾಗೇನಾಗುತ್ತೆ ಅಂದರೆ, ಅಲ್ಲಿ ಜನಗಳು ಅದನ್ನು ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರೂ ತಪ್ಪು, ಲೈನಲ್ಲಿ ಬಂದು ಅಂದರೂ ತಪ್ಪು. ಸೊ ಈ ಥರ ಆದಾಗ ಏನಾಗುತ್ತೆ, ಶಬರಿಮಲೆ ಸೀಸನ್ ಬಂದರೆ ನಮ್ಮ ಕಪಿಲಾ ನದಿಯಲ್ಲಿ ಎಷ್ಟು ಗಲೀಜು ಮಾಡ್ತಾರೆ, ಬಟ್ಟೆಗಳೆಲ್ಲ ಹಾಕಿ ಒಬ್ಬರ ಎಷ್ಟು ಅಂತ ಹೇಳೋಕ್ಕಾಗತ್ತೆ. ಆ ಥರ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಪರ್ಟಿಕ್ಯುಲರ್ ಆಗಿರೋ ದೇವಸ್ಥಾನನೇ ನಾವು ಕಾಪಾಡ್ಕೊಳ್ತಾ ಇಲ್ಲ. ಆಮೇಲೆ ಹೇಳ್ತೀವಿ ಅವ್ರನ್ನೂ ನಮ್ಮನ್ನ ಸರಿಯಾಗಿ ನೋಡ್ಕೊತಾ ಇಲ್ಲ, ಹಂಗೆ ಮಾಡ್ತಾರೆ ಅಂತ. ಪ್ರತಿ ಸತಿಯೂ ನೀವು ಹೋದಾಗ ಟೂರಿಸ್ಟ್ ಪ್ಲೇಸ್ಗಳಿಗೆ, ದೇವಸ್ಥಾನಗಳಿಗೆ ಹೋದಾಗ ಅದು ಕಾಚಾ ನಡ್ವನಿನೂ ಮತ್ತು ಬಟ್ಟೆ ಬಿಸಾಕೋದು ಏನು ದರಿದ್ರ ಬುದ್ಧಿ ನಿಮ್ಗೆ ಕಲ್ತಿದ್ದೀರಾ? ಇದೆಲ್ಲ ಹೇಳಿದ್ರೆ ನಿಮ್ಮ ಕೋಪ ಬರುತ್ತೆ. ಆ ಸ್ಟೇಟ್ಗೆ ಹೋದರೆ ಅವರು ನಮ್ಮನ್ನ ಹಿಂಗಂದ್ರು ಹಂಗಂದ್ರು ಅನ್ನೋದು ಬಿಟ್ಬಿಟ್ಟು ಆ ಸ್ಟೇಟ್ಗೆ ಹೋಗಿ ನಾವು ಹೆಂಗೆ ನಡ್ಕೊಂಡ್ವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಹೋಗ್ತಾ ಇದ್ದೀರಾ ಹೋಗಿ, ಬಟ್ ಏನಕ್ಕೆ ಅಲ್ಲಿ ಟ್ರಾಫಿಕ್ ಜಾಮು ಮತ್ತು ಇದರ ರಶ್ ಆಗ್ತಾಯಿದೆ ಅಂದರೆ, ಬೇರೆ ಏನು ಆಪ್ಷನ್ ಇಲ್ಲ, ಬೇರೆ ಆಲ್ಟರ್ನೇಟಿವ್ ವೇ ಇಲ್ಲ. ಅಲ್ಲಿ ಮ್ಯಾಕ್ಸಿಮಮ್ ಇದು ಪ್ರಾಬ್ಲಮ್ ಆಗ್ತಾ ಇರೋದು, ಒಂದು ಚಿಕ್ಕ ಜಾಗ, ಒಂದು ಕೆಳಗಡೆ ಇಳಿಬೇಕಾದ್ರೆ ಒಂದು ಜಾಗ ಸಿಗುತ್ತೆ, ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಅಂದರೆ ಅದನ್ನು ಎಕ್ಸ್ಟ್ರಾ ಅಗಲ ಮಾಡೋಕ್ಕೂ ಜಾಗ ಇಲ್ಲ. ಆ ಥರ ಇರೋ ಜಾಗದಲ್ಲಿ ಟ್ರಾಫಿಕ್ ಜಾಮ್ಗಳಾಗ್ತದೆ. ಅದೊಂದು ಕಡೆ ಒಂದು ಬಸ್ಸು, ಆ ಕಡೆಯಿಂದ ಒಂದು ಯಾವ್ದಾರು ಲಾರಿ ಬಂದರೆ ಅಲ್ಲಿಗೆ ಕಿಲೋಮೀಟ್ರ್ಗಟ್ಟಲೆ ರಶ್ ಆಗ್ತಾಯಿದೆ. ಯಾಕಂದರೆ ನಾನು ಪ್ರತಿ 2 ಸತಿ ಹೋದಾಗಲೂ ಅದು ಆ ಒಂದು ಪರ್ಟಿಕ್ಯುಲರ್ ಸ್ಪಾಟಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ಅದು ಸರಿ ಹೋದರೆ ಎಲ್ಲ ಸಾಲ್ವ್ ಆಗುತ್ತೆ. ಸೊ ನೆಕ್ಸ್ಟ್ ಇಯರ್ ಹೋಗೋ ತನಕ ನನ್ನ ಪ್ರಕಾರ ಅವರು ಸಾಲ್ವ್ ಮಾಡಿರ್ತಾರೆ. ಸೊ ದಯವಿಟ್ಟು ನೀವು ಹೋಗ್ತಾ ಇದ್ದೀರಾ, ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ಪ್ಲೀಸ್. ಅದನ್ನು ಊರು ರಾಜ್ಯ ಅಂತ ಅದನ್ನು ಡಿವೈಡ್ ಮಾಡಿ ಪ್ರಾಬ್ಲಮ್ ಮಾಡಬೇಡಿ.